ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, 2025 ಜೂನ್ ತಿಂಗಳಿನ ದ್ವಾದಶ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ಒಂದೊಂದೇ ರಾಶಿಗೆ ನಾವು ನೋಡ್ತಾ ಹೋಗೋಣ. ಈ ಯುಗಾದಿ ಭವಿಷ್ಯ ಬೇರೆ, ತಿಂಗಳಿಗೊಮ್ಮೆ ಭವಿಷ್ಯ ಬೇರೆ ಆಗಿರುತ್ತೆ. ಇದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಈ ಯುಗಾದಿ ಭವಿಷ್ಯ ಅಂದರೆ ದೀರ್ಘಕಾಲಿಕ ಗ್ರಹ ಸಂಚಾರ ಏನಿದೆ, ವರ್ಷ ಪೂರ್ತಿ ಯಾರು ಒಂದೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿದೆ. ಗುರುಗ್ರಹ, ಶನಿ, ರಾಹುಕೇತುಗಳು, ಈ 4 ಗ್ರಹಗಳು ಮಾತ್ರ ವರ್ಷ ಪೂರ್ತಿ ಒಂದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಆದರೆ ಇನ್ನು ಮಿಕ್ಕಿದ 5 ಗ್ರಹಗಳಿದೆ, ಅದು ತಿಂಗಳಿಗೊಮ್ಮೆ ಸಂಚಾರ ಮಾಡುತ್ತೆ ಅಲ್ವಾ. ಈ ತಿಂಗಳಿನಲ್ಲಿ ಯಾವುದಾದ್ರೂ ನಮಗೆ ಇದು ಬುಧ ಬಲ ಅಥವಾ ಸೂರ್ಯ ಬಲ, ಶುಕ್ರ ಬಲ ಇದ್ದಾಗ ಈ ಗುರುಬಲ ಇಲ್ಲ ಅಂದ್ರೂ, ಶನಿ ಬಲ ಇಲ್ಲ ಅಂದ್ರೂ ಸ್ವಲ್ಪ ಕೈ ಹಿಡಿಯುತ್ತೆ. ಸೊ ಈ ತಿಂಗಳಿನಲ್ಲಿ ಯಾರಿಗೆ ಸ್ವಲ್ಪ ಕೈ ಹಿಡಿಯುತ್ತೆ ಅಂತ ನೋಡೋದಕ್ಕೆ ಈ ತಿಂಗಳ ಒಂದು ಫಲಿತಾಂಶಗಳು, ಮಾಸ ಫಲಿತಾಂಶಗಳನ್ನು ನಾವು ಹೇಳ್ತಾ ಹೋಗ್ತೇವೆ. ಮತ್ತು ಈ ತಿಂಗಳಿಗೊಮ್ಮೆ ಫಲಿತಾಂಶಗಳು ತುಂಬ ನಿಮಗೆ ನೆಸರಿ ಇರುತ್ತೆ. ಈ ತಿಂಗಳಿನಲ್ಲಿ ಏನಾದರೂ ಇಂಪಾರ್ಟೆಂಟ್ ಕೆಲಸ ಇಟ್ಕೊಂಡಿರ್ತೀರ, ಅದಾಗುತ್ತೋ ಇಲ್ವೋ ಅಂತಲೂ ನಮಗೆ ಈ ತಿಂಗಳ ಭವಿಷ್ಯದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಬರೀ ಗೋಚಾರ ಒಂದೇ ನೋಡ್ಕೋಬಾರ್ದು, ಮತ್ತು ದಶಾಭುಕ್ತಿ ತುಂಬ ಇಂಪಾರ್ಟೆಂಟು. ನಿಮ್ಮ ಜಾತಕ ಚಕ್ರದಲ್ಲಿ ಯಾವ ಗ್ರಹ ದಶ ನಡೀತಾ ಇದೆ ಅದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಈಗ ನಾವು ಒಂದು ರಾಶಿಯಲ್ಲಿ, ಮಕರ ರಾಶಿ ಅಂತಂದರೆ ಮಕರ ರಾಶಿಯಲ್ಲಿ ಸಾವಿರಾರು ಜನ ಇರ್ತಾರೆ, ಲಕ್ಷಾನುಗಟ್ಟಲೆ ಜನ ಇರ್ತಾರೆ. ಅವರೆಲ್ಲರಿಗೂ ಒಂದೇ ರೀತಿಯ ಫಲಿತಾಂಶಗಳು ಇರುತ್ತಾ? ನೀವು ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮ ಕರ್ಮ, ನಾವು ಹುಟ್ಟಿದಾಗ ನಾವು ಎಂತಹ ಗ್ರಹ ಸ್ಥಿತಿನ ನಾವು ತೊಗೊಂಬಂದಿರ್ತೀವೋ ಭೂಮಿಗೆ, ಅದರ ಪ್ರಕಾರನೇ ಫಲ ನಡೀತಾ ಇರುತ್ತೆ. ಅದಕ್ಕೆ ತಕ್ಕಂತೆ ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳು ಅಂತ ಹೇಳಿದ ತಕ್ಷಣ ಉಂಗುರ ಹಾಕ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ, ಹೋಮ ಮಾಡಿಸ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂತ ತುಂಬ ಜನ ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ. ಪ್ರತಿ ವಿಚಾರದಲ್ಲೂ ಕೂಡ ಹೋಮ ಅವಶ್ಯಕತೆ ಇರೋದಿಲ್ಲ. ಯಾವ ವಿಷಯ ಅಂದರೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಇದ್ದಾಗ ನಾವು ಹೋಮ ಮಾಡಿಸ್ಕೋಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಪ್ರತಿಯೊಂದು ವಿಚಾರಕ್ಕೂ ನಾವು ಹೋಮ ಅಂತ ಹೋಗಬಾರ್ದು. ತುಂಬ ಚಿಕ್ಕ ಪುಟ್ಟ ಸರಳ ಪರಿಹಾರಗಳು ಸಾಕಷ್ಟು ಇದೆ. ದಶಾಭುಕ್ತಿಗೆ ತಕ್ಕಂತೆ ತುಂಬ ಒಳ್ಳೆ ಪರಿಹಾರಗಳು ಇದ್ದಾವೆ. ಬಟ್ ಅದನ್ನೆಲ್ಲ ಬಿಟ್ಟು, ಯಾಕೆಂದರೆ ಈಗ ನಾವು ಕಷ್ಟಪಟ್ಬಿಟ್ಟು ನಾವೇ ಪರಿಹಾರ ಮಾಡ್ಕೋಬೇಕು. ಈಗ ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಂದು ಮಂತ್ರಗಳನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು 48 ದಿನ ನೀವೇನಾದರೂ ಪ್ರತಿನಿತ್ಯ ಶಿವನ ದೇವಸ್ಥಾನದಲ್ಲಿ ಸಾಯಂಕಾಲ ಪ್ರದೋಷ ಕಾಲಕ್ಕೆ ಹೋಗ್ಬಿಟ್ಟು 11 ಪ್ರದಕ್ಷಿಣೆ ಮಾಡಿ 108 ಸಲ ಅಥವಾ 1000 ಸಲ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವ ಪಂಚಾಕ್ಷರಿ ಮಂತ್ರ ನೀವು ಹೇಳ್ಕೊಳ್ಳಿ. ಅದರ ಮಹತ್ವ ಎಷ್ಟಿರುತ್ತೆ. ಬಟ್ ತುಂಬ ಏನಾಗ್ಬಿಟ್ಟಿದೆ ಇವಾಗೆಲ್ಲ ಇನ್ಸ್ಟ್ಯಾಂಟ್ ಬೇಕು. ಮತ್ತು ಆಮೇಲೆ ಟೈಮು, ನಮಗೆ ಕೆಲಸ ಇರುತ್ತೆ, ನಾವು ಬೇರೆ ಕೆಲಸಕ್ಕೆ ಹೋಗಬೇಕು, ಬೆಳಗ್ಗೆ 6 ಗಂಟೆಗೆ ಎದ್ದೋಗಬೇಕು, ಸಾಯಂಕಾಲ ಆಗುತ್ತೆ ಬರೋದು, ಮಂತ್ರಗಳನ್ನ ಹೇಳ್ಕೊಳಕ್ಕಾಗಲ್ಲ. ಈ ಥರ ತುಂಬ ಜನ ಸೋಮಾರಿಗಳು ಆಗಿಬಿಟ್ಟಿದ್ದಾರೆ. ಅಂದರೆ ಅವರ ಒಂದು ಜೀವನದಲ್ಲಿ ಈ ಕೆಲಸ ಕಾರ್ಯಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಇನ್ಸ್ಟ್ಯಾಂಟಾಗಿ ಮತ್ತೆ ರಿಸಲ್ಟ್ ಕೂಡ ಬೇಕು, ಮತ್ತು ಒಳ್ಳೆಯದು ಆಗಬೇಕು, ಅವ್ರ ಕೆಲಸನೂ ಆಗಬೇಕು ಅನ್ನೋ ಥರ ಇರ್ತಾರೆ. ಸೊ ಬಟ್ ಮಂತ್ರಕ್ಕೆ ಇರೋ ಶಕ್ತಿ ಬೇರೆ ಯಾವುದಕ್ಕೂ ಇರೋದಿಲ್ಲ ಸ್ನೇಹಿತರೆ. ಯಾಕೆಂದರೆ ನಾವು ಹಿಂಗೆ ಸ್ವತಃ ನಮ್ಮ ಕೈಯಾರೆ ತಟ್ಟೆಲಿ ಇಟ್ಕೊಂಡು ನಾವು ಊಟ ಮಾಡ್ತೀವಲ್ಲ, ನಮ್ಮ ಕೈಯಾರೆ ಊಟ ಮಾಡ್ತೀವಲ್ವ, ಅದಕ್ಕೆ ಟೇಸ್ಟ್ ಹೆಂಗಿರುತ್ತೆ ನೀವು ಅದನ್ನು ಯೋಚನೆ ಮಾಡಿ. ಯಾಕೆಂದರೆ ಇದು ನಾನು ನಿಮಗೆ ಏನೋ ಸುಮ್ಮನೆ ನಿಮಗೆ ಹೇಳ್ತಾ ಇಲ್ಲ, ಬಟ್ ಇದರಲ್ಲಿ ತುಂಬ ಸತ್ಯ ಇದೆ. ಮಂತ್ರಕ್ಕೆ ಇರೋ ಶಕ್ತಿಗಳು ತುಂಬಾ ಇದೆ. ಅದಕ್ಕೆ ನಾನು ಸಾಕಷ್ಟು ಬಾರಿ ನಾನು ಹೇಳ್ತಾ ಇರ್ತೇನೆ, ಜಮ್ಸ್ಟೋನು ಪರಿಹಾರ ಅಂತ ಹೇಳಿದ ತಕ್ಷಣ ಜಮ್ಸ್ಟೋನು ಹೋಮ ಒಂದೇ ಅಲ್ಲ ಅಂತಲೂ ಹೇಳ್ತಾ ಇರ್ತೇನೆ. ಹಾಗಾದರೆ ಒಂದೊಂದೇ ರಾಶಿನ ಈ ತಿಂಗಳಿನಲ್ಲಿ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಚೆನ್ನಾಗಿದೆ ಅಂತ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. 2025 ಜೂನ್ ತಿಂಗಳಿನ ಮಕರ ಮತ್ತು ಸಿಂಹ ರಾಶಿಯವರಿಗೆ ಯಾವ ತರಹ ಫಲಿತಾಂಶಗಳಿದೆ ಅಂತ ನೋಡೋಣ. ಮೊದಲನೇದಾಗಿ ಮಕರ ರಾಶಿಯವರಿಗೆ ಯಾವ ಗ್ರಹಗಳು ಈ ತಿಂಗಳು ಒಳ್ಳೆಯದನ್ನು, ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ, ಯಾವ ವಿಚಾರದಲ್ಲಿ ಅನುಕೂಲತೆ ಇರುತ್ತೆ, ಯಾವ ವಿಚಾರದಲ್ಲಿ ಅನಾನುಕೂಲತೆ ಇರುತ್ತೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವರಿಗೆ 2025 ಜೂನ್ ತಿಂಗಳಿನಲ್ಲಿ ಶನಿ ಸಂಪೂರ್ಣ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ. ಶುಕ್ರ ತುಂಬ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ. ಬುಧ ಮತ್ತು ಸಂಪೂರ್ಣವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ಇದರ ಜೊತೆಗೆ ಜೂನ್ 15ನೇ ತಾರೀಕಿನ ನಂತರ ಸೂರ್ಯ ಅತ್ಯಂತ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಒಟ್ಟಿಗೆ 4 ಗ್ರಹಗಳ ಈ ಶುಭ ಫಲಿತಾಂಶಗಳು ಈ ತಿಂಗಳು ಮಕರ ರಾಶಿಯವರಿಗೆ ಸಿಗ್ತಾ ಇದೆ ಅಂತ ಅರ್ಥ. ನಿಮ್ಮ ರಾಶ್ಯಾಧಿಪತಿ ಚೆನ್ನಾಗಿದ್ದಾರೆ, ಪಂಚಮಾಧಿಪತಿ ಚೆನ್ನಾಗಿದ್ದಾರೆ, ನವಮಾಧಿಪತಿ ಬುಧ ಕೂಡ ಚೆನ್ನಾಗಿದ್ದಾರೆ. ಸೊ ಈಗ ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ. ವಾಹನ ಕೊಂಡ್ಕೋಬೇಕು ಅಂತಕ್ಕಂಥ ಒಂದು ಆಸೆ ಇರ್ತಕ್ಕಂಥವ್ರಿಗೆ ಅದು ಈಡೇರ್ತಕ್ಕಂತಹ ಸಮಯ ಇದಾಗಿರುತ್ತೆ. ಉದ್ಯೋಗದಲ್ಲಿ ನೀವು ಅಂದ್ಕೊಂಡಿರ್ತಕ್ಕಂತಹ ಒಂದು ಕಾರ್ಯಕ್ಕೆ ಬದಲಾವಣೆ ಆಗ್ತಕ್ಕಂಥದ್ದು ಅಥವಾ ಇನ್ಕ್ರಿಮೆಂಟು ಆಗ್ತಕ್ಕಂತಹ ಒಂದು ಸಾಧ್ಯತೆ, ಸ್ಯಾಲ್ರಿ ರೈಸ್ ಆಗ್ತಕ್ಕಂತಹ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಉದ್ಯೋಗ ಇಲ್ಲದೆ ಇರ್ತಕ್ಕಂಥವ್ರಿಗೂ ಕೂಡ ಉದ್ಯೋಗ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳು, ಉತ್ತಮವಾಗಿರ್ತಕ್ಕಂಥ ಬದಲಾವಣೆಗಳು ನೀವು ನೋಡೋದಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಮತ್ತು ಮುಖ್ಯವಾಗಿ ಇಲ್ಲಿ
ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಶುಕ್ರನ ಒಂದು ಉಪಸ್ಥಿತಿ ಏನಿದೆ ಚತುರ್ಥ ಸ್ಥಾನದಲ್ಲಿ ಗೃಹಕ್ಕೆ, ಅಂದರೆ ಮನೆಯಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು, ಮನೆಯಲ್ಲಿ ಪೇಂಟ್ ಮಾಡಿಸ್ಬೇಕು ಅಥವಾ ಮನೆಗೆ ಏನಾದರೂ ಹೊಸದಾಗಿ ಒಂದು ಪೀಠೋಪಕರಣಗಳನ್ನು ನಾವು ಮಾಡಿಸ್ಕೋಬೇಕು ಅಂತ ಯಾರೆಲ್ಲ ನೀವು ಪ್ರಯತ್ನ ಪಡ್ತಾ ಇರ್ತೀರ, ಈ ತಿಂಗಳದು ನೆರವೇರ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಈ ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆಯ ಲಾಭ ಸಿಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಇಷ್ಟೆಲ್ಲ ಉಪಯೋಗಗಳು ಅಂದರೆ ಅನುಕೂಲತೆಗಳು ಈ ಮಕರ ರಾಶಿಯವರಿಗಿದೆ. ಸ್ವಲ್ಪ ಚೆನ್ನಾಗಿದೆ, ಆದಾಯದಲ್ಲೂ ಚೆನ್ನಾಗಿರುತ್ತೆ, ಮತ್ತು ಆಮೇಲೆ ಉದ್ಯೋಗ ವ್ಯವಹಾರಗಳಲ್ಲೂ ನಿಮಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆದರೆ ಅನಾನುಕೂಲತೆ ಏನಿದೆ ಅಂತಂದು ನೋಡೋದೇ ಆದರೆ ಈ ತಿಂಗಳಿನಲ್ಲಿ ಇವ್ರಿಗೆ ಅಷ್ಟಮ ಸ್ಥಾನಕ್ಕೆ ಕುಜ ಬರ್ತಾ ಇರೋದ್ರಿಂದ ಮತ್ತು ಕೇತು ಕೂಡ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ನೋಡಿ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಅಪಘಾತಗಳು ಆಗುವ ಸಾಧ್ಯತೆ, ಪ್ರಯಾಣ ಮಾಡಬೇಕಾದ್ರೆ ಅಥವಾ ಡ್ರೈವಿಂಗ್ ಮಾಡಬೇಕಾದ್ರೆ ಸಾಕಷ್ಟು ಹುಷಾರಾಗಿರಬೇಕು, ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಲರ್ಜಿ ಆಗ್ತಕ್ಕಂಥದ್ದು, ಆಮೇಲೆ ಈ ಒಂದು ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಳದೇ ಇರತಕ್ಕಂಥದ್ದು, ಅಂದರೆ ಯಾವಾಗ ಟೈಮ್ ಮೀರಿ ತಗೊಳ್ತಕ್ಕಂಥದ್ದು, ಆಮೇಲೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಏನಾದರೂ ನಿಮಗೆ ಹಣ ಬರ್ತಾ ಇರುತ್ತೆ, ಬಟ್ ಇಲ್ಲಿ ಆಕಸ್ಮಿಕವಾಗಿ ಏನಾದರೂ ನಿಮಗೆ ಇನ್ಸಿಡೆಂಟ್ ಆಗಿ ಅಲ್ಲಿ ಧನ ನಷ್ಟ ಕೂಡ ನಿಮಗೆ ಈ ತಿಂಗಳಿನಲ್ಲಿ ಆಗ್ತಾ ಇರುತ್ತೆ. ಮತ್ತು ಆರೋಗ್ಯ ಮತ್ತು ವಾಹನ ಒಂದು ಸವಾರ ಒಂದು ಮಾಡಬೇಕಾದ್ರೆ ಹುಷಾರಾಗಿ ಇರಬೇಕಾಗಿರೋ ಪರಿಸ್ಥಿತಿ, ಇಷ್ಟು ಅನಾನುಕೂಲತೆ ಇರುತ್ತೆ. ಮಿಕ್ಕಿದ್ದೆಲ್ಲ ಕೂಡ ನಿಮಗೆ ಶುಭಯೋಗ ಇದೆ. ಅಂದರೆ ಗಂಡ ಹೆಂಡತಿರಲ್ಲೂ ಕೂಡ ಪರಸ್ಪರ ಪ್ರೀತಿ ಅನ್ಯೋನ್ಯತೆ ಇರತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು. ಈ ಸಮಯದಲ್ಲಿ ನಿಮಗೆ ಸಿಟ್ಟು ಕೋಪ ಜಾಸ್ತಿ ಬರ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಸ್ವಲ್ಪ ಆದಷ್ಟು ಸಿಟ್ಟನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಮತ್ತು ಅಣ್ಣ ತಮ್ಮಿಂದರಲ್ಲಿ ಸೋದರರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂತಹ ಒಂದು ಸಾಧ್ಯತೆಗಳು, ಚಿಕ್ಕದಾಗಿ ಕುಟುಂಬದಲ್ಲೂ ಕೂಡ ಕಲಹಗಳು, ಅಂದರೆ ಚಿಕ್ಕದಾಗಿ ಕಲಹಗಳು ಬರ್ತಾ ಇರುತ್ತೆ ವಿನಃ ಮಿಕ್ಕಿದೆಲ್ಲ ಉದ್ಯೋಗ ವ್ಯಾಪಾರ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ನಿಮಗೆ ಏಳಿಗೆ ಇರುತ್ತೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಈ ಮಕರ ರಾಶಿಯವರು ಈ ತಿಂಗಳು ಪೂರ್ತಿ ಕೂಡ ಸುಬ್ರಹ್ಮಣ್ಯನಿಗೆ ಮಂಗಳವಾರ 108 ಪ್ರದಕ್ಷಿಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪಾರಾಧನೆ ದೀಪ ಹಚ್ಚೋದಕ್ಕೆ ಪ್ರಯತ್ನ ಮಾಡಿ, ಮತ್ತು ಹೆಚ್ಚಾಗಿ ನೀವು ಮಾಡಬೇಕಾಗಿರೋದು ಮಹಾಲಕ್ಷ್ಮಿಗೆ ನೀವು ಸ್ವಲ್ಪ ಮಲ್ಲಿಗೆ ಹೂವನ್ನು ಕೊಡ್ತಾ ಇರಿ. ಮತ್ತು ಈ ಒಂದು ಗುರುಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಶ್ರೀರಾಮನ ದೇವಸ್ಥಾನದಲ್ಲಿ ಕಡಲೆಯಲ್ಲಿ ಮಾಡ್ತಕ್ಕಂಥ ಗುಗ್ರಿಯನ್ನು ನೈವೇದ್ಯಕ್ಕೆ ಗುರುವಾರದ ದಿನ ಇಡೋದು, ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ಈ ಒಂದು ಸಿಂಹ ರಾಶಿಯವರಿಗೆ ನೋಡೋಣ ಬನ್ನಿ. ಈ ಸಿಂಹ ರಾಶಿಯವರಿಗೆ ಮುಖ್ಯವಾಗಿ ಈ ತಿಂಗಳಿನಲ್ಲಿ ಯಾವ ಗ್ರಹಗಳು ಉಪಯುಕ್ತಕರವಾಗಿರ್ತಕ್ಕಂತಹ ಸ್ಥಿತಿಯಲ್ಲಿದೆ ಅಂತ ನಾವು ನೋಡೋದೇ ಆದರೆ ಈ ತಿಂಗಳಿನಲ್ಲಿ ಪೂರ್ತಿಯಾಗಿ ಸೂರ್ಯ, ಬುಧ, ಗುರು ನಿಮಗೆ ಅತ್ಯಂತ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ. ಶುಕ್ರನು ಕೂಡ ಅತ್ಯಂತ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ. 4 ಗ್ರಹಗಳ ಶುಭ ಫಲಿತಾಂಶಗಳು ನಿಮಗೆ ಸಿಗ್ತಾ ಇದೆ. ಸ್ವಲ್ಪ ಜನ್ಮರಾಶಿಯಲ್ಲಿ ಕೇತು ಕುಜನ ಒಂದು ಸ್ಥಿತಿ ಇರೋದರಿಂದ ಸ್ವಲ್ಪ ಕೋಪ ತಾಪಕ್ಕೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇಲ್ಲಿ ಮುಖ್ಯವಾಗಿ ಗಂಡ ಹೆಂಡತಿರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಮಿಕ್ಕಿದೆಲ್ಲನೂ ಕೂಡ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಕೋಪವನ್ನು ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ಸ್ವಲ್ಪ ನಷ್ಟ ಅನುಭವಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಇನ್ನು ಮಿಕ್ಕಿದೆಲ್ಲ ವಿಚಾರಗಳು ಉದ್ಯೋಗ ಇಲ್ಲದೇ ಇರ್ತಕ್ಕಂಥವ್ರಿಗೆ ಉದ್ಯೋಗ ಸಿಗುವ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಆದಾಯದಲ್ಲಿ ನಿಮಗೆ ಹೆಚ್ಚಳ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಸಮಾಜದಲ್ಲಿ ಕೀರ್ತಿ ಗೌರವ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಹೊಸ ಸ್ನೇಹಿತರು ಪರಿಚಯ ಆಗ್ತಕ್ಕಂಥದ್ದು, ಅವರಿಂದ ಏನಾದರೂ ನಿಮಗೆ ಆಕಸ್ಮಿಕ ಧನಲಾಭಗಳು ಉಂಟಾಗ್ತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ. ಮತ್ತು ಪೂರ್ವ ಪುಣ್ಯ ಸ್ಥಾನದ ಮೇಲೆ ಗುರುವಿನ ಸಂಪೂರ್ಣ ದೃಷ್ಟಿ ಇರೋದರಿಂದ ಸಂತಾನದಿಂದ ತುಂಬ ಒಳ್ಳೆಯ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಬುದ್ಧಿ ಈ ಒಂದು ಸಮಯದಲ್ಲಿ ತುಂಬ ಚುರುಕಾಗಿ ಕೆಲಸ ಮಾಡ್ತಾ ಇರುತ್ತೆ. ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ಪರಿಚಯ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಮತ್ತು ಗುರುವಿನ ದೃಷ್ಟಿ ಸಪ್ತಮ ಸ್ಥಾನದ ಮೇಲೆ ಇರೋದರಿಂದ ಸ್ವಲ್ಪ ಗಂಡ ಹೆಂಡತಿರ ಮಧ್ಯೆ ವೈಮನಸ್ಸು ಬಂದಾಗ ಮೂರನೇ ವ್ಯಕ್ತಿ ಯಾರಾದರೂ ಸ್ವಲ್ಪ ದೊಡ್ಡವರು ಅಂಥವ್ರು ಪ್ರವೇಶ ಮಾಡಿಬಿಟ್ಟು ನಿಮಗೆ ಬುದ್ಧಿ ಹೇಳೋದು ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಸ್ವಲ್ಪ ಇನ್ನೇನು ನಾವು ಸಪ್ರೇಷನ್ ಆಗಿಬಿಡೋಣ ಅಂತ ಅಂದ್ಕೊಂಡಿರೋರು ಕೂಡ ಈ ಸಮಯದಲ್ಲಿ ಯಾರಾದರೂ ದೊಡ್ಡವ್ರನ್ನ ಕರ್ಕೊಂಬಂದು ಕೂರಿಸ್ಬಿಟ್ಟು ಮಾತಾಡ್ಸಿದ್ರೆ ಖಂಡಿತ ನಿಮಗೆ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಸಿಂಹರಾಶಿಯವರಿಗೆ ಆದಷ್ಟು ಶುಭ ಫಲಿತಾಂಶಗಳು ತುಂಬ ಚೆನ್ನಾಗಿದೆ. ಉದ್ಯೋಗ ವ್ಯವಹಾರ ಹಣಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ಆದರೆ ನಿಮ್ಮ ಕೋಪ ಮುಂಗೋಪ ಹೆಚ್ಚಾಗ್ತಕ್ಕಂಥದ್ದು, ಸ್ವಲ್ಪ ಆಕ್ಸಿಡೆಂಟ್ಗಳು ಆಗುವ ಸಾಧ್ಯತೆಗಳು ಕೂಡ ನಿಮಗೆ ಈ ಸಮಯದಲ್ಲಿ ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಜಾಗ್ರತೆಯಾಗಿರೋದಕ್ಕೆ ಪ್ರಯತ್ನ ಮಾಡಿ. ಈ ಸಿಂಹರಾಶಿಯವರು ತಪ್ಪದೆ ಪ್ರತಿನಿತ್ಯ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ, ಸುಬ್ರಹ್ಮಣ್ಯನ ಆರಾಧನೆ, ಡ್ರೈವಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಚಲಾಯಿಸೋದಕ್ಕೆ ಪ್ರಯತ್ನ ಮಾಡಿ. ಪ್ರತಿನಿತ್ಯ ಸೂರ್ಯ ನಮಸ್ಕಾರ, ಆದಿತ್ಯ ಸ್ತೋತ್ರ ಪಾಲನೆ ಮಾಡ್ಕೊಳ್ತಕ್ಕಂಥದ್ದು, ದಕ್ಷಿಣಾಮೂರ್ತಿ ಆರಾಧನೆ ನಿಮಗೆ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.